ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಮಾಡೋಣ ಗೋಬಿ. 2 ಮೀಡಿಯಮ್ ಸೈಜ್ ಎಲೆಕೋಸು ಅಂದರೆ ಕ್ಯಾಬೇಜ್ ಕಟ್ ಮಾಡಿಕೊಂಡು, 2 ಕಬಾಬ್ ಪೌಡರ್, ಒಂದು 2 ಸ್ಪೂನ್ ಚಿಲ್ಲಿ ಪೌಡರ್, ಒಂಚೂರು ಕಲರ್ ಹಾಕೋಣ, ಯಾಕೆಂದರೆ ಕಲರ್ ಬಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಆಗೋಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ಚರ್ ಮಾಡ್ಕೋಬೇಕು. ಅದಾದಮೇಲೆ ಕಾಲಿಫ್ಲವರ್ ಪೌಡರ್ 2 ಬೌಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮ್ಯಾರಿನೇಟ್ ಮಾಡೋಣ ಅಂತ ಇಟ್ಟಿದ್ದೆ. ನಿಮಗೆ ಬೇಕಾದರೆ ನೀರು ಸ್ವಲ್ಪ ಯೂಸ್ ಮಾಡ್ಬೋದು, ಯಾಕೆಂದರೆ ತರಿಯಾಗಿರುತ್ತೆ ಅಂದ್ಬಿಟ್ಟು. ಆಮೇಲೆ ಬಿಟ್ಟಾದ್ಮೇಲೆ ನೆಕ್ಸ್ಟು ಎಣ್ಣೆ ಕಾದಿದೆಯಾ ಅಂತ ನೋಡಿ ಎಣ್ಣೆಗೆಲ್ಲ ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ವಾ, ಗೋಬಿ ಕೂಡ ಆಗಲೇ ರೆಡಿಯಾಗಿದೆ ಬೆಂದು. ಸೊ ಇನ್ನೂ ಸ್ವಲ್ಪ ಇದೆ, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಟೇಸ್ಟ್ ಮಾಡೋಣ. ಅಂದರೆ ಮಸಾಲ ಎಲ್ಲ ಹಾಕಿ ಅಂದ್ಬಿಟ್ಟು ನೆಕ್ಸ್ಟ್ ರೌಂಡ್ ಕೂಡ ಬಿಟ್ಟಿದ್ದೀನಿ. ಸೊ ಇನ್ನೊಂದು ಕಡೆ ಬಂದು ಒಂದು ಪಾತ್ರೆ ಇಟ್ಟಿದ್ದೆ, ಒಂದು ಬೌಲ್, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಕಾದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದವರು ಹಾಕ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ನಾನು ಹಾಕ್ಕೊಂಡಿಲ್ಲ. ಚಿಲ್ಲಿ ಸಾಸು, ಸೋಯಾ ಸಾಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ, ಅದ್ರದ್ದು ಹಸಿ ವಾಸನೆ ಹೋಗೋ ಥರ. ಆಮೇಲೆ ಗೋಬಿ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿದ್ದಾಯಿತು. ನಾನು ಕಿಸನ್ ಜಾಮ್ ಟೊಮೆಟೊ ಕಿಚಪ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸರ್ವ್ ಮಾಡಬೇಕಲ್ವ, ಒಂದು ಪ್ಲೇಟ್ಗೆ ಮಾಡಿಟ್ಟು ಫ್ರೈ ಮಾಡಿದ ಗೋಬಿ, ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿ ನೆಕ್ಸ್ಟ್ ಟೇಸ್ಟ್ ನೋಡೋ ಟೈಮ್. ಇದೇ ಥರ ಕುಕಿಂಗ್ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.